ಯಾಕೆ ಶ್ರಾವಣಿ ಅಕ್ಕ ನಿನಗೆ ಗೊತ್ತಿಲ್ವಾ? ನೀನು ಅವನು ಈ ಮದ್ವೆಗೆ ಬರಲ್ಲ ಅಂತ ಹೇಳ್ದ. ಹೌದಮ್ಮ, ಕರ್ದಿದ್ದಕ್ಕೆ ನಮ್ಮ ಮೇಲೆಲ್ಲ ರೇಗಾಡ್ ಹೋಗ್ಬಿಟ್ಟ. ಏನಾಗಿದೆ ಅವನ್ಗೆ ಅಷ್ಟೊಂದು ಬ್ಯುಸಿ ಅಂತ? ಅವನು ಎಂತ ಬಿಸಿನೂ ಏನೂ ಇಲ್ಲ, ಮನೇಲಿ ಒಬ್ನೇ ಕೂತಿರ್ತಾನೆ. ಸ್ವಲ್ಪ ನೀನೇ ವಿಚಾರಿಸು ಶ್ರಾವಣಿ. ಅವನು ಪೂರ್ತಿ ಬದಲಾಗಿದ್ದಾನೆ, ಮೊದಲಿನಾಗಿಲ್ಲ. ಏನಾಗಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಹೌದಾ? ಇರಿ, ನಾನು ಫೋನ್ ಮಾಡ್ತೀನಿ. ಏನಾಯ್ತು ಶ್ರಾವಣಿ ಅಕ್ಕ? ಪಿಕ್ ಮಾಡ್ತಿಲ್ವಾ? ಅವನ್ ಪಿಕ್ ಮಾಡಲ್ಲ. ಪದೇ ಪದೇ ಕಾಲ್ ಮಾಡಿದ್ರೆ ವೇಸ್ಟ್. ಅವನ ಹತ್ರ ಹೇಳಕ್ ಯಾವ ರೀಸನು ಇಲ್ಲ, ಅದಕ್ಕೆ ಪಿಕ್ ಮಾಡಲ್ಲ. ಅಕ್ಕನ್ ನಾದ್ನಿ ಮದ್ವೆ ಇವತ್ತು. ಅಕ್ಕನ್ ಮನೆಯವರು ತಮ್ಮ ಎಲ್ಲಿ ಅಂತ ವಿಚಾರಿಸ್ತಾರೆ. ಅಕ್ಕ ಏನಂತ ಉತ್ತರ ಕೊಡ್ಬೇಕು ಅಂತ ಇವನಿಗೆ ಗೊತ್ತಾಗ್ತಿಲ್ವಾ? ಬೇಜಾರು ಮಾಡ್ಕೋಬೇಡಮ್ಮ, ಅವನು ಯಾವುದೋ ವಿಷಯಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾನೆ ಅನಿಸ್ತಿದೆ. ಸರಿ ಬಿಡಿ ದೊಡ್ಡಮ್ಮ, ಮದ್ವೆ ಮುಗ್ದ್ಮೇಲೆ ನಾನೇ ಬಂದು ವಿಚಾರಿಸ್ತೀನಿ ಯಾವ ವಿಷಯದ ಬಗ್ಗೆ ಡಿಸ್ಟರ್ಬ್ ಆಗಿದ್ದಾನೆ ಅಂತ. ಸರಿ, ಬನ್ನಿ ಹೋಗೋಣ. ನನ್ಗೆ ಈ ಮದ್ವೆ ಆಗೋದೇ ಡೌಟ್. ಯಾಕಂದ್ರೆ ಅವನನ್ನ ಡಿಸ್ಟರ್ಬ್ ಮಾಡ್ತಿರೋ ವಿಚಾರ ಈ ಮದ್ವೆ. ಇದನ್ನ ತಗೊಂಡೋಗಿ ಅಲ್ಲಿಡು, ಆಯ್ತಾ? ಹಾಂ. ಏನು ಅಭಿ, ಸುಮ್ಮನೆ ಓಡಾಡ್ಕೊಂಡಿದ್ಯಲ್ಲೋ? ನಿಮಗೆ ಯಾಕೆ ಹೊಟ್ಟೆ ಕಿಚ್ಚಂಕಲ್? ಹೊಟ್ಟೆ ಕಿಚ್ಚಲ್ಲ ಕಣೆಯ, ವಯಸ್ಸಾದವನಿಗೆ ಕೆಲಸ ಮಾಡೋಕೆ ಬಿಟ್ಬಿಟ್ಟು ನೀನು ಆರಾಮಾಗಿ ಕಾಳು ಹಾಕೊಂಡು ನಿಂತಿದ್ಯಲ್ಲ, ನಿಂಗೇನು ಅನ್ಸೋದಿಲ್ವೇನೋ? ಸುಮ್ಮನೆ ನಿಂತಿದ್ಯಲ್ಲೋ, ಕೆಲಸ ಕೊಡ್ತೀನಿ ಬಾರೋ. ಇರ್ರಿ ಅಂಕಲ್, ನಾನೇ ಸುಮ್ಮನೆ ನಿಂತಿದ್ದೀನಿ. ಹಾಂ, ನಾನು ಯಾರಿಗೋ ಕಾಯ್ತಾ ಇದ್ದೀನಿ. ಯಾರಿಗೋಸ್ಕರ ಅಂತ ಸುತ್ತಿ ಬಡಿಸಿ ಯಾಕೋ ಮಾತಾಡ್ತೀಯ? ನಿನ್ನ ಪ್ರಿಯತಮೆ ಶ್ರಾವಣಿಗೋಸ್ಕರ ಅಂತ ಹೇಳು. ಅವಳು ಬರೋದು ಲೇಟ್ ಆಗತ್ತೆ, ಬರೋದು ಸ್ವಲ್ಪ ಕೆಲಸ ಮಾಡಯ್ಯ. ಏನಂಕಲ್ ನಿಮ್ ಗೋಳು? ಹಾಂ, ಎಲ್ಲಿ ಬಂದ್ರು ನೀವು ಸುಮ್ಮನೆ ಇರಲ್ಲ. ಓ, ಬರ್ತಾ ಬರ್ತಾ ನಿಮ್ ಜಾಸ್ತಿ ಆಗ್ತಾ ಇದೆ. ಕರಡಿ ಬುದ್ಧಿ ಇನ್ನೂ ಹೋಗಿಲ್ವಾ? ಈಗಿನ ಕಾಲ ಮಕ್ಕಳಿಗೆ ಕೆಲಸ ಹೇಳಿದ್ರೆ ಟಾರ್ಚರ. ಮೈ ಕೈ ಬಗ್ಸಿ ಕೆಲಸ ಮಾಡ್ಬೇಕಣ್ಣಯ್ಯ, ಆಗಲೇ ಗೊತ್ತಾಗೋದು. ಸರಿ, ಈಗ ಏನು ಮಾಡಬೇಕು? ಹಾಂ, ಅದು ಹಾಂ, ಇದನ್ನ ಎಳೆ ಎಳೆಯಾಗಿ ಕಿತ್ತಾಕು. ಏನಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ಹ್ಞೂ, ಇಷ್ಟು ಚೆನ್ನಾಗಿರೋ ಹೂನ ಕಿತ್ತಾಕ್ಬೇಕಾ? ನಾಟಿ ಬಾಯ್. ಯಾರೇ ಯಾರೇ ನೀನು ನಂಗೆ ಏನೋ ಆಸೆ ಹೇಳೋದಂಗೆ, ನಿನಗಾಗೆ ಜನನ ನಿನಗಾಗೆ ಮರಣ, ನೀನಿದೆ ನೇರೇನಿದೆ. ಅಭಿ, ಹೇ ಅಭಿ, ನಿಂತ್ಕೊಂಡು ಕನ್ಸು ಕಾಣ್ತೀಯಲ್ಲೋ, ಹೋಗು ಮಲ್ಕೊಂಡು ಕನ್ಸು ಕಾಣು, ಹೋಗೋ. ಇಷ್ಟೊತ್ತು ನಾನು ಕಂಡಿದ್ದು ಕನ್ಸ ಅಂದ್ರೆ ಶ್ರಾವಣಿ ಬಂದೇ ಇಲ್ವಾ? ಅಂದ್ರೆ ನಿನಗೆ ಕನ್ಸು ಯಾವುದು ನೆನ್ಸು ಯಾವುದು ಮರೆಯೋಷ್ಟು ಮಟ್ಟಿಗೆ ತಲೆ ಕೆಡಿಸಿದಾಳೆ ಅನ್ನೋಂಗಾಯ್ತು. ಶ್ರಾವಣಿ ಬಂದಿದ್ದು ನಿಜ, ಹೋಗಿದ್ದು ನಿಜ. ಅಲ್ಲಿ ನೋಡು, ಅಲ್ಲಿ ಹೋಗ್ತಾ ಇದ್ದಾಳೆ. ಎದುರಾದೆಯ ಓ ದೇವತೆ, ಈ ಪ್ರೀತಿ ಪ್ರೇಮ ಮೋಹಕ, ನಿನ್ನ ನೋಡಿ ಆದೆ ಮೋಡಿ ನನ್ನ ಎದೆಗೆ
ನನ್ನ ಪ್ರಾರ್ಥನೆ ವರವಾಗಿಸಿದೆ ಹೇಳದೇನೆ. ಮತ್ತು ಹುಷಾರಾಗಿರು, ಸರಿಯಾಗಿ ಬಿಹೇವ್ ಮಾಡು. ಚಿಕ್ಕಿ ಏನು ಹೇಳ್ತಾಳೆ ಅದನ್ನೇ ಕೇಳಬೇಕು. ಆಮೇಲೆ ಆದ್ಯ ಜೊತೆ ಮಿಸ್ಬಿಹೇವ್ ಮಾಡಬೇಡ. ಸ್ವಲ್ಪ ಹೇಳು ಅವನಿಗೆ. ಓಹೋ ಬೀಗ್ರು ಬರಬೇಕು ಯಾವ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀವಿ. ನೀವೆಲ್ಲರೂ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಬೀಗ್ರೆ. ವಿಕ್ಕಿ, ಯಾರನ್ನಪ್ಪ ಹುಡುಕ್ತಾ ಇದೀಯಾ? ಅಮೇನ? ಅದು ಅವನು ಬಂದಿದ್ದಾನೆ. ಏನಿದು, ಸುಮ್ಮನೆ ಚೋಕ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಶಾಕ್ ಆಗಿದ್ದಾರೆ. ಹಾಗಿದ್ರೆ ಏನೋ ಇದೆ ಅಂತ ಆಯ್ತು. ಅಭಯ ಬಂದಿದ್ದಾನ? ಅದೇ ಸದ್ಯ ಬರಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳ್ತೀರಾ ನೀವು? ನಿಮ್ಗೆ ಹೇಗೆ ಗೊತ್ತು? ಅದು ಅಮಯ. ಅದು ಹಾಗಲ್ಲಪ್ಪ. ಮೊನ್ನೆ ಮನೆಗೆ ದೀಪದ ಕಂಬಗಳು ಕೊಡೋಕೆ ಬಂದಾಗ ಮದುವೆನ ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ನಾನು ಹೇಳಿದ್ದೆ. ಏನೋ ಬ್ಯುಸಿ ಇರ್ತೀನಿ ಅಂತ ಹೇಳಿದ್ದ, ಅದಕ್ಕೆ ಕೇಳ್ತಾ ಇದ್ದಾರೆ ಅಷ್ಟೇ. ಅಮಯ ಬಂದರೆ ಖುಷಿನೇ ತಾನೆ? ಎಲ್ಲಿದ್ದಾನೆ? ನಿಮ್ಮ ಜೊತೆ ಬಂದಿಲ್ವಾ? ಆ ಲೋಫರ್ ಗರಡ ಅಮ್ಮಯ್ಯ ಅಲ್ಲೇ ಇದ್ದೀನಿ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಹೇಗೆ ಬಂದ? ಸುಮ್ಮನೆ ತಮಾಷೆ ಮಾಡಿದ್ದು, ಅವನು ಬಂದಿಲ್ಲ ಬಿಡಿ. ಯಾವಾಗ ಏನ್ ತಮಾಷೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ನಿಮ್ಮ ಮಗಳಿಗೆ? ನಿಶಿ, ತಮಾಷೆ ಮಾಡೋ ಜಾಗನ ಇದು? ಹೋಗ್ಲಿ ಬಿಡಿ. ಅಮೇಯ ಯಾಕೆ ಬರಲಿಲ್ಲ? ಅವನಿಗೇನೋ ಅರ್ಜೆಂಟ್ ಕೆಲಸ ಅಂತ ಹೋಗಿದ್ದಾನೆ. ಮುಹೂರ್ತದ ಟೈಮಿಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಮುಹೂರ್ತಕ್ಕೆ ಬರ್ತಾನಾ? ಯಾಕೆ ಅಂಕಲ್, ಬರಬಾರ್ದಾ? ಬರಲೇಬೇಕು. ಅವನ ಅಕ್ಕನ ಗಂಡನ ತಂಗಿ ಮದುವೆ ಅಂದಮೇಲೆ ಬರಲೇಬೇಕಲ್ವಾ? ಬರಲಿ. ಅವನು ನಿಂತು ಎಲ್ಲ ಕಡೆ ಓಡಾಡಬೇಕಾಗಿತ್ತು. ಪರವಾಗಿಲ್ಲ, ಆರಾಮಾಗಿ ಬರಲಿ ಬಿಡಿ. ಅವನೇನಾದರೂ ಬರೋಕ್ಕಾಗಲಿಲ್ಲ ಅಂದರೆ ನಮಗೆ ತುಂಬ ಬೇಜಾರಾಯಿತು ಅಂತ ಅವನಿಗೆ ಹೇಳಿಬಿಡಿ. ಅವ್ನು ಬಂದಿಲ್ಲ ಅಂದರೆ ಮದುವೆ ಮುಗಿದ ಮೇಲೆ ಒಂದು ಸಲ ಮನೆಗೆ ಕಳಿಸ್ತೀನಿ ಬಿಡಿ. ಓ, ಮದುವೆ ಆದ್ಮೇಲೆ ಬರ್ತಾನಾ? ಬರಲಿ. ಮದುವೆ ಮುಗ್ದಾದ್ಮೇಲೆ ಬಂದರೆ ಚೆನ್ನಾಗೇ ಇರುತ್ತೆ. ನಾನು ಅವನ ಜೊತೆ ತುಂಬ ಮಾತಾಡಬೇಕು. ಮದುವೆ ಗಂಡಿನ ಮುಖದಲ್ಲಿ ಖುಷಿ ತುಂಬಿ ತುಳುಕಾಡ್ತಾ ಇದೆ. ಅವನ ಮುಖ ನೋಡು, ಖುಷಿ ಅಂತೆ ಖುಷಿ. ಆ ಇನ್ನೋಸೆಂಟ್ ಹುಡುಗಿ ಲೈಫ್ನ ನುಂಗಿ ನೀರು ಕುಡಿಬೇಕು ಅಂತಾನೆ ಕಾಯ್ತಾ ಇದ್ದಾನೆ. ನಾನು ಹೀಗೆ ಮದ್ವೆಗಿನ್ನ ಮುಂಚೆ ಹೆಚ್ಚು ಖುಷಿಯಾಗಿದ್ದೆ. ಆಮೇಲೆ ಏನಾಯ್ತು ಅಂತ ಗೊತ್ತಲ್ವಾ? ಚಿಕ್ಕಿ ನೋಡು, ಚಿಕ್ಕಿ ನಿಶಿನಾ. ಏನ್ ಸುಕನ್ಯಾ ಅವ್ರೆ, ನೀವು ಇಲ್ಲಿಗೆ ಬಂದಿರೋದು ಮದುಮಕ್ಳಿಗೆ ಆಶೀರ್ವಾದ ಮಾಡಿ ಹೋಗೋದಿಕ್ಕ ಅಥವಾ ಈ ಥರ ಟಾಂಟ್ ಕೊಡೋದಿಕ್ಕ? ನಿಶಿ, ಸುಮ್ಮನೆ ನಿಂತ್ಕೊಳ್ತೀಯ ಇಲ್ಲ ಇಲ್ಲಿಂದ ಹೋಗ್ತೀಯಾ? ಹೋಗ್ತೀನಿ ಬಿಡೋಣ. ನಮ್ಮ ನಿಶಿ ಹೇಗೆ ಅಂತ ನಿನಗೆ ಗೊತ್ತಲ್ಲ ಬೀಗ್ರೆ. ಅವಳಿಗೆ ಎಲ್ಲಿ ಯಾವಾಗ ಏನು ಮಾತಾಡಬೇಕು ಗೊತ್ತಾಗಲ್ಲ. ಇಷ್ಟು ವಯಸ್ಸಾದ್ರೂ ಹೇಗ್ ಮಾತಾಡ್ಬೇಕು ಗೊತ್ತಿಲ್ಲ ಅಂತಿದ್ದೀರಲ್ಲ. ಸದ್ಯ ನಮ್ಮನೆ ಸೊಸೆ ಆಗಿಲ್ಲ, ಆಗಿದ್ದಿದ್ರೆ ಅಷ್ಟೇ.
ಸಾಕು ಬಿಡಿ, ಅರ್ಥ ಆಯ್ತು. ಅಮ್ಮ ಬಾಮ್ಮ. ಸುಕನ್ಯಾರೆ, ನಾನೀಗ ಯಾವುದೂ ಮನ್ಸಿಗೆ ತೊಗೊಂಡಿಲ್ಲ. ನೀವು ಆರಾಮಾಗಿರಿ. ಛೇ, ಇವ್ರನ್ನೆಲ್ಲ ನೋಡಿದ್ರೆ ನನ್ನ ಮೈ ಉರಿಯುತ್ತೆ. ಅದು ಎಲ್ಲಿಂದ ಗಂಟು ಬಿದ್ರು ನನ್ನ ಕರ್ಮಕ್ಕೆ. ಇಂಥವರೆಲ್ಲ ಇರಬೇಕಮ್ಮ. ಆಗಲೇ ಕಷ್ಟ ಅಂದರೆ ಏನು ಅಂತ ಅರ್ಥ ಆಗೋದು. ಇನ್ನೇನು ಸುಖ ಕಾಣುವ ಅಷ್ಟೊತ್ತಿಗೆ ಕಷ್ಟನ ತಂದು ಮುಂದೆ ಇಡ್ತಾರೆ ಪಾಪಿ ವಂಶದವರು. ಮಾಮ್, ಇನ್ನು ಎಷ್ಟೊತ್ತು ಮಾಮ್? ಟೈಮ್ ಆಗಿಲ್ವಾ? ಇನ್ನು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡುತ್ತೆ. ನೀನು ಸ್ವಲ್ಪ ಗಂಡಸರ ಥರ ಇರೋ, ಅದಕ್ಕೆ ನಿನಗೆ ಜನ ನೋಡಿ ಆಡ್ಕೊಳ್ಳೋದು. ನಿನಗೆ ಯಾವಾಗ ಬುದ್ಧಿ ಬರುತ್ತಾ ಏನೋ? ಅಪ್ಪಂಗೆ ಬಂದಿದ್ರೆ ಅಲ್ವಾ ಮಗನಿಗೆ ಬರೋದು. ಬೇಕಿತ್ತಾ?